ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ ಸ್ವಾಗತ. ಕಂಪ್ಯೂಟರ್ ಮಷಿನ್ನ ರಿಪೇರಿ ಮಾಡೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಲ್ಲಿ ನನಗೆ ನೋಡೋಕೆ ಬರ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ನೋಡೋಣ. ಫ್ರೆಂಡ್ಸ್, ಇದು ಸ್ಟ್ಯಾಂಡನ್ನು ಪಾಲಿಷ್ ಮಾಡ್ತಾ ಇರೋದು. ಯಾವುದು ಜಂಗಿತ್ತಲ್ಲ ಮೊದಲೇ ಅದನ್ನು ಸರಿಯಾಗಿ ಪಾಲಿಷ್ ಮಾಡ್ತಾ ಇರೋದು. ಅದ ನಂತರ ಇದು ಗೇರ್ ಬಾಕ್ಸ್ ಕೂಡ ಹಂಗೆ ಇದನ್ನು ನೀಟಾಗಿ ಪಾಲಿಷ್ ಮಾಡೋದು. ಯಾಕಂದರೆ ಸುಮ್ಮ ಐಲು ಹೊಲಸು ಎಲ್ಲ ಗಲೀಜು ಗೊತ್ತಿರ್ತದಲ್ಲ, ಆ ಕಾರಣಕ್ಕಾಗಿ ನೀಟಾಗಿ ಮಾಡಿ ನಾವು ಪಾಲಿಷ್ ಮಾಡಿಕೊಂಡು ಸ್ಟ್ಯಾಂಡ್ ಮೇಲೆ ಕುಂಡಿಸ್ಕೊಡೋದು. ಯಾವ ಥರ ಅಂದರೆ ಈ ಥರ ನೋಡಿರಿ. ಆಮೇಲೆ ಇದು ಜಾಯಿಂಟ್ ಕ್ರಾಸ್ ಹೆಂಗಪ್ಪ ಅಂದ್ರೆ ಮೇಲೊಂದು ಕೆಳಗೊಂದು, ಮೇಲ್ಗಡೆ ಸ್ಲೈಡ್ ಆಗೋದು, ಕೆಳಗಡೆದು ಇಲ್ಲ. ಇದು ಜಾಯಿಂಟ್ ಟ್ರ್ಯಾಕ್ಟರ್ ಊಟ ಜಾಯಿಂಟ್ ಕ್ರಾಸ್ ಥರ ಕೆಲಸ ಮಾಡೋದು. ಸ್ವಲ್ಪ ಇದ್ರೂ ಅದು ಕ್ರಾಸಲ್ಲಿದ್ರೂ ಆಮೇಲೆ ಫಿಟ್ ಮಾಡ್ಕೊಳ್ಳೋದು. ಸರಿಯಾಗಿ ನಟ್ಟನ್ನು ಟೈಟ್ ಮಾಡಿಕೊಂಡು ನೀಟಾಗಿ ಬಿಕ್ಕೊಂಡು ಎಲ್ಲ ಓಕೆ ಆಗಿದೆ ಎಲ್ಲ. ಜಾಯಿಂಟ್ ಕ್ರಾಸಿಗೆ ಲೂಸು ಇರಬೇಕು, ಜಾಸ್ತಿ ಟೈಟಾಗಿರಬಾರ್ದು ಅನ್ನೋ ಉದ್ದೇಶಕ್ಕೆ. ಇದು ಸೆಂಟ್ರಲ್ಲಿರೋ ರೂಟರ್ ಥರ ಬ್ಲೇಡ್ ಶಾಫ್ಟ್, ಮೇನ್ ಶಾಫ್ಟು ಇದು ಗಾಳ ಬಿದ್ದಿತ್ತದು. ಆ ಕಾರಣಕ್ಕಾಗಿ ಏನಾಯಿತು, ಎಲ್ಲ ಸ್ಪೇರ್ಗಳನ್ನು ಬಿಚ್ಚಬೇಕಾಯ್ತು. ಇರಲಿಲ್ಲ ಅಂದರೆ ಓಕೆ ಆಗ್ತಾಯಿತ್ತು. ಬಟ್ ಇದು ಗಾಳ ಬಿದ್ದಲ್ಲ, ಆ ಕಾರಣಕ್ಕಾಗಿ ಬ್ಲೇಡು, ಪುಲಿ, ಆಮೇಲೆ ಪ್ಲೇಟು ಎಲ್ಲನೂ ಬಿಚ್ಚಬೇಕಾಗತ್ತೆ. ಎಲ್ಲ ಬಿಚ್ಚಿ ನೋಡಿದ್ರೆ ಬೇರಿಂಗು ಕೂಡ ಹೋಗಿತ್ತು. ಇದು ಬೇರಿಂಗ್ ಬೇಡ ಅಂತ ತೆಗೆದೋಗಿದ್ವಿ. ಬೇರಿಂಗ್ ಕಪ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಬೇರಿಂಗ್ ಹಾಕೋದು. ಹಾಕಿದ ತಕ್ಷಣ ಎಸ್ಕೇಪ್ 6306. ಆಮೇಲೆ ಪುಲಿನೂ ಬಿಚ್ಚಬೇಕಾಯ್ತು. ಯಾಕಂದರೆ ಅದನ್ನು ಟರ್ನಿಂಗ್ ಮಾಡಿ ರಾಡು ವೆಲ್ಡಿಂಗ್ ಮಾಡಿ ಆಮೇಲೆ ಟರ್ನಿಂಗ್ ಮಾಡಬೇಕಾಯ್ತು ಲೇತಲ್ಲಿ. ವಿದೌಟ್ ವೆಲ್ಡಿಂಗಿಂದ ಕೆಲಸ ಆಗೋದಿಲ್ಲ ಅನ್ನೋದು ಗೊತ್ತಾಯಿತು. ಯಾಕಂದರೆ ಅದು ಕಂಡು ಬಿದ್ದಿದ್ದಲ್ಲ, ಗಾಳ ಬಿದ್ದಿದೆ ಅನ್ನೋ ಉದ್ದೇಶಕ್ಕೆ ಇದು ವೆಲ್ಡಿಂಗ್ ಮಾಡ್ತಾ ಇರೋದು. ಯಾವ ಥರಪ್ಪ ಅಂದರೆ ಇದು ಫುಲ್ ವೆಲ್ಡಿಂಗ್ ಮಾಡಿ, ಇದು ಮೊದಲೇ ಅದರ ಸೈಜು 30 mm ಇದೆಲ್ಲ, ಅದಕ್ಕಿಂತ ಜಾಸ್ತಿ ಆಗಿರ್ಬೇಕು. ಯಾಕಂದರೆ ಲೇತಲ್ಲಿ ಟರ್ನಿಂಗ್ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಜಾಸ್ತಿ ನಡಿಬೇಕಾಗತ್ತೆ. ಈಗ ಗರಮ್ ಇತ್ತಲ್ರಿ, ಆ ಕಾರಣಕ್ಕೆ ಗ್ರೈಂಡಿಂಗ್ ಮಾಡಿದ್ವಿ ಬ್ಲೇಡನ್ನು. ಈಗ ಲೇತ್ಗೆ ಆಗ್ತಾ ಇರೋದು. ಈಗ ನೋಡ್ಬೋದು ನೀವು, ಸೆಂಟ್ರಲ್ಲಿ ಹಿಡಿದು ಹೆಚ್ಚಾಗಿರೋದನ್ನು ಕಟ್ ಮಾಡಿ 30 mm ಇಡಬೇಕಾಗಿತ್ತು. ಅಷ್ಟನ್ನು ಮಾತ್ರ ಇಟ್ಕೊಂಡ್ವಿ. ಬೀಸ್ತಾ ಇರೋದು ನಮಗೆ. ಇದು ಮುಗಿದೋಯ್ತು ಕೆಲಸ. ನಂತರ ಯಾವ ಥರ ಇತ್ತು ಆ ಥರ ಫಿಟ್ ಮಾಡ್ಕೊತ ಹೋಗೋದು. ಸರಿಯಾಗಿ ಫಿಟ್ ಮಾಡ್ತಾ ಹೋಗಬೇಕು. ಯಾಕಂದರೆ ಇದು ವೇಟ್ ಪೂರ್ಣವಾಗಿ ವೇಟ್ ತೊಗೊಂಡು ತಿರುಗೋದು, ಮತ್ತು ಅದೇ ವೇಟ್ದಿಂದ ಏನೋ ತಿರುಗ್ತಾ ಇರೋದು. ಫಿಟ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ವೇಟ್ ಹಾಕಿರೋದು. ಆಮೇಲೆ ಬೇರಿಂಗು ಮುಂದ್ಗಡೆ ಇರೋ ಬೇರಿಂಗ್ ಹೋಗಿರಲಿಲ್ಲ, ಓಕೆ ಇದೆ ಅನ್ನೋ ಉದ್ದೇಶಕ್ಕಾಗಿ ಇದನ್ನಾಯ್ತು ಪುಲಿನ ಹಾಕ್ತಾ ಇರೋದು. ಪುಲಿ ಹಾಕಪ್ಪ ಅಂದರೆ ನೀಟಾಗಿ ಎಲ್ಲ ಸುತ್ತು ಎಲ್ಲ ಕಡೆನೂ ಹೊಡೆಯೋದ್ರಿಂದ ಕ್ರ್ಯಾಕ್ ಆಗೋಲ್ಲ. ಆಮೇಲೆ ಕರೆಕ್ಟಾಗಿದೆ ಅನ್ನೋ ಬರ್ದು. ಇದು ನೋಡಿರಿ, ಸ್ಪಾಕೆಟ್ ಗೇರು ಅಂದರೆ ಚೈನ್ ಗೇರು, ಚಿಕ್ಕ ಗೇರ್ ಇದು 12 ಫಿಟ್ ಮಾಡ್ತಾ ಇರೋದು. ಈಗ ಚೈನ ಈಗಲೇ ಫಿಟ್ ಮಾಡ್ಕೊಳ್ಬೇಕು, ಆನಂತರ ಹಾಕೋಕ್ಕೆ ಬರೋಲ್ಲ ಅಂತ. ಸರಿಯಾಗಿದೆ ಅಂದ್ಕೊಂಡು ಪ್ರತಿಯೊಂದನ್ನು ನಟ್ ಬಿಕ್ಕೋತಾ ಹೋಗಬೇಕು. ಆ ಕಡೆದು ಈ ಕಡೆ ಎರಡು ಬೇರಿಂಗನ್ನು ಬಿಗಿದ್ರೆ ಓಕೆ ಆಗುತ್ತೆ ಇದು. ಯಾಕಂದರೆ ಅದರಿಂದ ಮೇಲೇ ಬ್ಯಾಲೆನ್ಸ್ ಇರುತ್ತಲ್ಲ. ಇದು ಕೆಳಗಡೆದು ಹಾಳಾಗಿತ್ತು ಅನ್ನೋ ಉದ್ದೇಶಕ್ಕಾಗಿ ಹೊಸದನ್ನು ಮಾಡಿದ್ವಿ. GIಯಲ್ಲಿ ಚೆನ್ನಾಗಿದೆ. ಆಮೇಲೆ ಜಂಗ್ ಬರಲ್ಲ ಅನ್ನೋ ಉದ್ದೇಶಕ್ಕಾಗಿ, ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ಮೆಟೀರಿಯಲ್ ಯೂಸ್ ಮಾಡೋದು. ಈ ಮೇಲ್ಗಡೆ ಕ್ಯಾಪ್ಗೆ ಏನೂ ಆಗಿರಲಿಲ್ಲ, ಆ ಉದ್ದೇಶಕ್ಕಾಗಿ ಅದನ್ನೇ ಹಾಕಿದ್ವಿ. ನೋಡಿ ಹಿಂಗೆ ಕಾಣಿಸುತ್ತೆ. ಇದು 30 ಬ್ಲೇಡ್ ಪಟ್ಟಿ ಇವುಗಳನ್ನು ತೆಗೆದು ಹಾಕಿದ್ವಿ. ಯಾಕಂದರೆ ಅವು ಸರಿ ಇರಲಿಲ್ಲ, ಹೊಸದನ್ನು ಮಾಡಿ ಹಾಕಬೇಕಾಯ್ತು. ಇದು 5 mm ಆ್ಯಂಗಲಲ್ಲಿ 1 ಇಂಚ್, ಆಮೇಲೆ 6 mm ಪಟ್ಟಿ ಬ್ಲೇಡು ಶಾರ್ಪ್ನೆಸ್ ಮಾಡಿದ್ವಲ್ಲ, ಆ ಬ್ಲೇಡನ್ನ ಸರಿಯಾಗಿ ನೀಟಾಗಿ ಬಿಗಬೇಕು. ಯಾವ ಥರ ಅಂದರೆ ಮುಂದ್ಗಡೆ ಇರೋ ಮೌತಿಗೆ ಸೇಯಾಗಿ ಅಷ್ಟು ಮೌತ್ ಇರ್ತೈತೆ ಅಂದ್ರೆ ಬೀಡಿಂದು, ಅದಕ್ಕೆ ಸರಿಯಾಗಿ ಬಟ್ಟೆ ಹೆಂಗೆ ನಮ್ಗೆ ತಾಗುತ್ತಲ್ಲ ಸ್ಮೂತಾಗಿ ಆ ಥರ ಮಾತ್ರ ಅದ್ರಾಗ ಸ್ಮೂತಾಗಿ ತಗಲಿದಂಗೆ ಹೋಗ್ಬೇಕು. ಅಂದರೆ ಹತ್ಕೊಂಡು ಹೋದಂಗೆ ಇರಬೇಕು. ಅದ್ರ ರಿಕ್ಕಾಗಲ್ಲ. ಹತ್ತಲಿಲ್ಲ ಅಂದ್ರೆ ಒಂದು ಕೂದಲು ಎಳೆ ಥರ ಗ್ಯಾಪ್ ಇದ್ದರೂ ನೋ ಪ್ರಾಬ್ಲಮ್. ಸ್ಮೂತಾಗಿ ಹೆಂಗೆ ರೆಡಿಯಾಗಿದೆ ಅನ್ನೋದು ನೋಡಿ. ಬ್ಲೇಡಲ್ಲಿ ಹೆಂಗೆ ಕಟಿಂಗ್ ಕೂಡ ಗೊತ್ತಾಗಲ್ಲ, ಸ್ಮೂತು ಎಷ್ಟು ಕ್ಯಾಪ್ ಕೂಡ ಗೊತ್ತಾಗಲ್ಲ. ನೋಡ್ಬೋದು. ಪೇಂಟ್ ಮಾಡ್ತಾ ಇರೋದು ಇದನ್ನು AD ಗ್ರೇ ಪೇಂಟು, HD ಕಂಪ್ನಿದು. ಅವರು ಇದೇ ಪೇಂಟನ್ನು ಹೊಡೆದು ಕೊಡು ಅಂತ ಹೇಳಿದರು. ಆ ಉದ್ದೇಶಕ್ಕಾಗಿ ಇದನ್ನು ಹೊಡೆದು ಕೊಡ್ತಾಯಿದ್ವಿ. ಹೆಂಗೆ ಕಲರ್ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಕಾಮೆಂಟಲ್ಲಿ ತಿಳಿಸಿ. ಮತ್ತೇನೇ ಸಮಸ್ಯೆ ಇದ್ರೂ ನೀವು ಕೇಳಬಹುದು, ನಾನು ಕಾಮೆಂಟಲ್ಲಿ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಬಹಳ ಮಹತ್ವವಾಗಿರೋದು ಏನಪ್ಪ ಅಂದ್ರೆ ಬ್ಲೇಡ್ ಸೆಟ್ಟಿಂಗು. ಅಂದರೆ ಕಟಿಂಗ್ ಸರಿಯಾಗಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಬ್ಲೇಡ್ ಸೆಟ್ಟಿಂಗ್ ಸರಿ ಇರಬೇಕು.
ಅದು ಸರಿಯಾಗಿದೆ ಇಲ್ಲ ಗೊತ್ತಾಗೋದು ಬೇರಿಂಗ್ ಸರಿ ಇದ್ದರೆ ಮಾತ್ರ ಅದು ಸರಿಯಾಗಿ ಆಗುತ್ತೆ, ಇರಲಿಲ್ಲ ಅಂದರೆ ಹಾಳಾಗೋಗುತ್ತೆ ಅನ್ನೋ ಉದ್ದೇಶ. ಪ್ರತಿಯೊಂದು ಸ್ಪೇರ್ ಕೂಡ ಇದರಲ್ಲಿ ಮಹತ್ವನೇ, ಯಾವುದು ಅದು ಹೆಚ್ಚು ಇದು ಕಡಿಮೆ ಅನ್ನೋ ಮಾತಿಲ್ಲ. ನಿಮಗೆ ಈ ಪೇಂಟ್ ಹೆಂಗಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹೇಳಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.